ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತು ಶನಿವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇರೋವಂಥದ್ದು. ಬೆಳಗ್ಗೆನೇ ಪೂಜೆ ಎಲ್ಲನೂ ಮುಗೀತು, ಮನೆ ಕೆಲಸ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಯಿತು. ನೋಡ್ತಾ ಇದ್ದೀರಾ, ಇತ್ತೀಚೆಗಂತೂ ತುಂಬ ನಿದ್ದೆಗೆಡ್ತಾ ಇದ್ದೀನಿ. ನನ್ನ ಕಣ್ಗಳಂತೂ ನೋಡಿ ಡಾರ್ಕ್ ಸರ್ಕಲ್ ಶುರುವಾಗಿದೆ ನಿದ್ದೆಗೆಟ್ಟು. ಯಾಕೆಂದರೆ ನಿದ್ದೆ ಸ್ವಲ್ಪ ಮಾಡೋದಕ್ಕೆ ನಂಗೆ ಟೈಮ್ ಸಿಗೋದಿಲ್ಲ. ಏನೇ ಹಗ್ಲೊತ್ನಲ್ಲಿ ನಾನು ಸ್ವಲ್ಪ ಹಗ್ಲೊತ್ನಲ್ಲಿ ಮಲಗೋದು ಕಡಿಮೆ. ಏನೇ ಹಗ್ಲೊತ್ತಲ್ಲಿ ಮಲಗಿದ್ರು ಕೂಡ ನನಗೊಂಥರ ನಿದ್ದೆ ಅದು ಕಂಪ್ಲೀಟ್ ಆಗೋದಿಲ್ಲ. ಹಂಗಾಗಿ ಇತ್ತೀಚೆಗೆ ನಿದ್ದೆಗೆಟ್ಟು ಕಣ್ಣೆಲ್ಲ ಒಂಥರ ಒಳಗೋದಂಗೆ ಆಗಿದೆ, ಮತ್ತು ಕಣ್ಣೆಲ್ಲ ಉರಿತಾ ಇರುತ್ತೆ. ಫೋನಲ್ಲಿ ಅದು ಇದು ಎಡಿಟಿಂಗು ಅದು ಇದು ಮಾಡ್ತಾ ಇರ್ತೀನಲ್ವ, ಅದಕ್ಕೂ ಜಾಸ್ತಿ ಫೋನ್ ನೋಡೋದಕ್ಕೂ ಏನೋ ಕಣ್ಣೆಲ್ಲ ಉರಿ ಮತ್ತು ಡಾರ್ಕ್ ಸರ್ಕಲ್ ಶುರುವಾಗಿದೆ. ಇನ್ನೊಂದೇನು ಅಂತಂದರೆ, ಇವತ್ತಿನ ಒಂದು ಬ್ಲಾಗಲ್ಲಿ ನನಗೂ ಕೂಡ ಚಳಿಗಾಲದಲ್ಲಿ ತುಂಬ ಏರ್ಫಾಲ್ ಆಗುತ್ತೆ ಸ್ನೇಹಿತರೆ. ನನಗಂತೂ ಪ್ರತಿ ಚಳಿಗಾಲದಲ್ಲೂ ಅಷ್ಟೇ ತುಂಬ ಏರ್ಫಾಲ್ ಆಗುತ್ತೆ ನೋಡಿ. ನನಗೂ ಕೂಡ ಎಲ್ಲ ಮುಂದೆ ಎಲ್ಲ ಏರ್ಫಾಲ್ ಆಗಿದೆ. ಹಾಗಾಗಿ ಇವತ್ತು ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಯಾವುದು ಏನು ಅಂತ ತೋರಿಸ್ತೀನಿ. ಜೊತೆಗೆ ಒಂದು ಫೇಸ್ ಪ್ಯಾಕ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಫೇಸ್ ಪ್ಯಾಕ್ ಹಾಕ್ಕೋತಾ ಇದ್ದೀನಿ, ಚಳಿಗಾಲಕ್ಕೆ ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಫೇಸ್ ಪ್ಯಾಕು ಮತ್ತು ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ. ತುಂಬ ಸುಮಾರು ಜನಕ್ಕೆ, ನನಗೂ ಕೂಡ ಸ್ವಲ್ಪ ಡ್ರೈ ಸ್ಕಿನ್ನು. ಸುಮಾರು ಜನಕ್ಕೂ ಕೂಡ ಚಳಿಗಾಲದಲ್ಲಿ ತುಂಬ ಕೂದಲು ಉದುರುತ್ತಾ ಇರುತ್ತೆ. ಅಂದರೆ ಕ್ಯಾಲ್ಫ್ ಎಲ್ಲ ಡ್ರೈ ಆಗಿ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇತ್ತೀಚೆಗೆ ನಾನು ಶಾಂಪು ಕೂಡ ಕಡಿಮೆ ಮಾಡಿದ್ದೀನಿ. ಸೀಗೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಶಾಂಪು ಹಾಕೋದ್ರಿಂದ ಇನ್ನೂ ಜಾಸ್ತಿ ಏರ್ ಫಾಲ್ ಆಗೋದಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲನೂ ಮಾಡಿ ಆಯಿತು. ಏರ್ ಫಾಲು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ನೋಡೋಣ, ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನು ಅಂತಂದರೆ, ಲಾಸ್ಟ್ ಟೈಮು ನಾವು ಮೈಸೂರಿಗೆ ಹೋಗಿದ್ವಲ್ವ, ನನಗೊಬ್ಬರು ರೆಗ್ಯುಲರ್ ವ್ಯೂವರ್ಸ್ ಇದ್ದಾರೆ. ಒಬ್ಬರು ಲಲಿತಾ ಅಂತ, ಅಂದರೆ ಮೈಸೂರಿಂದ ನನಗೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಯಾವಾಗಲೂ. ನಾನು ಮೈಸೂರು ವೀಡಿಯೋನ ನೋಡಿ, ಶ್ವೇತಾ ಅವರೇ ನಮ್ಮ ಮನೆ ಹತ್ರನೇ ಬಂದು ಹೋಗಿದ್ದೀರಾ, ನಾವು ಕೂಡ ಇರುವಂಥದ್ದು ಅಲ್ಲೇ ಅಕ್ಕಪಕ್ಕದಲ್ಲೇ ಒಟ್ಟು ನೀವು ಬಂದಿರೋದು ನೋಡಿ ತುಂಬ ಖುಷಿ ಆಯಿತು. ನೀವು ಹೇಳೇ ಇಲ್ಲ, ನಿಮ್ಮನ್ನು ಭೇಟಿ ಮಾಡೋಂಥ ಅವಕಾಶ ಸಿಕ್ತಿತ್ತು, ಮಿಸ್ ಆಯಿತು ಅಂತ ತುಂಬ ಬೇಜಾರು ಮಾಡಿಕೊಂಡ್ರು. ಯಾವಾಗಲೂ ಅಷ್ಟೇ, ನನ್ನ ಪ್ರತಿ ವಿಡಿಯೋಗೂ ಕೂಡ ಅವರು ಎಲ್ಲದಕ್ಕೂ ಕಮೆಂಟ್ಸ್ನ ಮಾಡ್ತಾರೆ, ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ವಿಡಿಯೋನಲ್ಲೂ ಕೂಡ ನೋಡಿ ಅವರ ಒಂದು ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಎಷ್ಟು ಪ್ರೀತಿ ಕೊಡ್ತಾರೆ ಅಂತಂದರೆ, ನಾನು ಯಾರೋ ನೀವು ಯಾರೋ ಗೊತ್ತಿಲ್ಲ. ನಾವು ಎಲ್ಲಿಂದನೋ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ. ನೀವು ಸುಮಾರು ಜನ ವ್ಯೂವರ್ಸು ನಮಗೆ ಫಾಲೋ ಮಾಡ್ತಾ ಇರ್ತೀರ, ಮತ್ತು ನಿಮ್ಮ ಊರ ಕಡೆ ಬಂದಾಗ ತುಂಬ ಖುಷಿ ಪಡ್ತೀರ. ಅದರಲ್ಲಿ ಲಲಿತಾ ಅವರೊಬ್ಬರು ಕೂಡ. ನಿಮ್ಮ ಪರ್ಮಿಷನ್ ಇಲ್ದಲೇ ನಾನು ಇವತ್ತು ಬ್ಲಾಗ್ನಲ್ಲಿ ನಿಮ್ಮ ಒಂದು ನೇಮ್ನ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮೆಲ್ಲ ಕಮೆಂಟ್ಸ್ಗಳು ಕೂಡ ನನಗೆ ಅಷ್ಟೊಂದು ಖುಷಿ ತರುತ್ತೆ. ಎಲ್ಲವೂ ಕೂಡ ಪಾಸಿಟಿವ್ ಕಮೆಂಟ್ಸ್ನ ಹಾಕಿರ್ತೀರ. ನಾನು ಕೂಡ ಮೈಸೂರಿಗೆ ಬಂದಾಗ ನಿಮ್ಮನ್ನು ನೆನಪು ಮಾಡಿಕೊಂಡೆ. ಆ್ಯಕ್ಚುಲಾಗಿ ಒಬ್ಬರು ವ್ಯೂವರ್ಸ್ ಇದ್ದಾರೆ, ಯಾವಾಗಲೂ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಅಂತ ನೆನಪು ಮಾಡಿಕೊಂಡೆ. ನೀವು ಕೂಡ ನನ್ನನ್ನು ನೆನಪು ಮಾಡ್ಕೊಂಡಿದ್ದೀರಾ, ಕಮೆಂಟ್ಸಲ್ಲಿ ಹಾಕಿದ್ದೀರಾ ನಮ್ಮ ಊರಿಗೆ ಬಂದು ನಾವಿರುವಂತಹ ಲೇಔಟಲ್ಲೇ ಹೋಟೆಲಲ್ಲಿ ಉಳ್ಕೊಂಡಿದ್ದೀರಾ ಅಂತ. ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ನ ನೋಡಿ. ಜೊತೆಗೆ ನಿಮ್ಮ ಈ ಎಲ್ಲ ಒಂದು ಪ್ರೀತಿ ವಿಶ್ವಾಸಕ್ಕೆ, ನನ್ನ ಮೇಲೆ ಇಟ್ಟಿರುವಂತಹ, ನಮ್ಮ ಕುಟುಂಬದ ಮೇಲೆ ಇಟ್ಟಿರುವಂತಹ ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ನಿಜವಾಗ್ಲೂ ಬಿಗ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಬಯಸ್ತೀನಿ ಸ್ನೇಹಿತರೆ. ಮತ್ತು ಇವತ್ತು ನಾನು ವೇರ್ ಮಾಡಿರುವಂಥ ಸ್ಯಾರಿ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಬಟ್ ಇದನ್ನು ಎಲ್ಲಿ ತೊಗೊಂಡಿದ್ದೆ ಅಂತ ನಿಮಗೂ ಗೊತ್ತು, ತೋರಿಸಿದ್ದೀನಿ. ಬಟ್ ಇವತ್ತೇ ವೇರ್ ಮಾಡಿರೋ ಅಂಥದ್ದು. ಇದು ಬಂದು ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ನಾನು ಲಾಸ್ಟ್ ಟೈಮಲ್ಲಿ ತೊಗೊಂಬಂದಿದ್ದೆ ಅಂತ ಹೇಳಿದ್ದೆ. ನಾನು ವೇರ್ ಮಾಡಿರೋದು ನೋಡಿ ಖಂಡಿತ ನೀವು ಕೇಳ್ತೀರಾ, ಸ್ಯಾರಿ ಪ್ರೈಸ್ ಎಷ್ಟು ಅಂತ. ನಾನು ವೇರ್ ಮಾಡಿರೋದನ್ನು ನೋಡಿ ಖಂಡಿತ ಕೇಳ್ತೀರಾ ಸ್ಯಾರಿ ಪ್ರೈಸ್ ಎಷ್ಟು ಅಂತ. ಸ್ಯಾರಿ ಪ್ರೈಸ್ ಬಂದು ಓನ್ಲಿ 450 ರುಪೀಸ್. ನಿಮ್ಗೆ ತೋರಿಸಿದೆ, ನಿಮ್ಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಮತ್ತು ಈ ಸ್ಯಾರಿ ಬ್ಲೌಸ್ನ ಎಲ್ಲಿ ಸ್ಟಿಚ್ ಮಾಡಿಸಿದ್ದೆ ಅಂತಂದರೆ, ಇದನ್ನು ನಮ್ಮ ಹೆಗ್ಗೆರೆನಲ್ಲಿ, ಅಂದರೆ ಅಲ್ಲೇ ಸ್ಯಾರಿ ತೊಗೊಂಡಿದ್ದಲ್ವ, ಹೆಗ್ಗೆರೆನಲ್ಲಿ ನಮ್ಮ ಮನೆಯವ್ರ ರಿಲೇಷನ್ ಒಬ್ಬರು ಹುಡುಗ ಇದ್ದಾರೆ, ಜಗದೀಶ್ ಅಂತ. ಅವರು ಕೂಡ ಬ್ಲೌಸ್ನ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ನಾನು ಎಲ್ಲೂ ಬೋಟ್ ನೆಕ್ ಸರಿಗೆ ಸ್ಟಿಚ್ ಮಾಡಲ್ಲ, ಆರ್ವಿ ಫ್ಯಾಷನ್ ಅವ್ರು ಸಿಗೋಕ್ಕಿಂತ ಮುಂಚೆ ಅವ್ರಿಗೆ ಹೇಳ್ತಾ ಇದ್ದೆ.
ಸೊ ಅಕ್ಕ ಕೊಡಿ, ನಾನು ಒಂದು ನಿಮಗೆ ಸ್ಟಿಚ್ ಮಾಡಿಕೊಡ್ತೀನಿ, ಹೇಗೆ ಕಂಫರ್ಟಬಲ್ ಇದೆಯಾ ಹೇಗೆ ಅಂತ, ಬೇಕಿದ್ರೆ ನಿಮ್ಗೆ ಇಷ್ಟ ಆದರೆ ಸ್ಟಿಚ್ ಮಾಡ್ಸೋಕ್ಕೆ ಕೊಡೋರಂತೆ ಅಂತ. ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಆದರೆ ಏನು ಅಂತಂದರೆ ನನಗೆ ಅಲ್ಲಿ ಹೋಗಿ ಕೊಟ್ಟು ಬರೋದು ಮತ್ತು ಕಲೆಕ್ಟ್ ಮಾಡ್ಕೊಳ್ಳೋದು, ಬ್ಲೌಸ್ ಆದ ನಂತರ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಮತ್ತೆ ಹೋಗಬೇಕು ದೂರ ಹೆಗ್ಗೆರೆಗೆ, ಅಂದರೆ ಹತ್ತಿರನೇ, ಅಂದರೆ ಇಲ್ಲಿಂದ ನಾನು ಬ್ಲೌಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಅಷ್ಟು ದೂರ ಹೋಗೋಕ್ಕಾಗಲ್ಲ. ಬಟ್ ನಿಮಗೆ ಯಾರಿಗಾದ್ರೂ ಅಂದರೆ ಹೆಗ್ಗೆರೆ ನಿಯರ್ ಯಾರಾದರೂ ಸುತ್ತಮುತ್ತಲವ್ರು ಬ್ಲೌಸ್ ಹೊಲಿಸ್ಬೇಕು ಅಂದರೆ ಖಂಡಿತ ಚೆನ್ನಾಗಿ ಹೊಲಿತಾರೆ. ಹ್ಯಾರಿ ವರ್ಕು ಮತ್ತು ಪ್ಯಾಚ್ ವರ್ಕ್ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನೀವು ಬೇಕಿದ್ರೆ ನಿಮ್ಗೆ ಯಾರಾದರೂ ಅಕ್ಕಪಕ್ಕ ಇರೋರು ಬೇಕಿದ್ರೆ ಅಕ್ಕಪಕ್ಕ ಊರಿನಲ್ಲಿರೋರು ಸ್ಟಿಚ್ ಮಾಡಿಸ್ಬೋದು. ನೋಡಿ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದೆ. ಸ್ಲೀವ್ಸು ಕೂಡ ಉದ್ದ ಸ್ಲೀವ್ಸ್ ಇಡಿಸಿದ್ದೀನಿ. ಈ ರೀತಿಯಾಗಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ ನೋಡಿ, ಕಂಫರ್ಟಬಲಾಗಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಬಟ್ ಏನು ಅಂದರೆ ನನಗೆ ಹೋಗಿ ಹೊಲಿಯೋದಕ್ಕೆ ಕೊಟ್ಟು ಈಸ್ಕೊಂಬರೋಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್. ಹಾಗಾಗಿ ಆರ್ ವಿ ಫ್ಯಾಷನ್ ಅವ್ರ ಹತ್ರ ಕೊಟ್ಟಿದ್ದೀನಿ. ಸೊ ತುಂಬ ದಿವಸ ಆಯಿತು ನಾನು ಆರ್ ವಿ ಫ್ಯಾಷನ್ ಅವ್ರ ಹತ್ರ ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೀನಿ. ಒಂದು 20 ಡೇಸ್ ಆಯಿತು, ಇನ್ನೂ ನನ್ನ ಬ್ಲೌಸ್ಗಳನ್ನ ಅವರು ಕೊಟ್ಟಿಲ್ಲ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಜೊತೆಗೆ ಇದು ತಂದಿದ್ದು ಸ್ಯಾರಿ ಫಸ್ಟು. ಅದಾದಮೇಲೆ ನಾನು ಲಾಸ್ಟ್ ಟೈಮು ಸಂಕ್ರಾಂತಿ ಹಬ್ಬಕ್ಕೆ ನಾನು ಸ್ಯಾರಿಗಳನ್ನ ತೊಗೊಂಬಂದಿದ್ದೆ, ಹೋಗಿದ್ದೆ. ಯಾವ ಸ್ಯಾರಿ ತೊಗೊಂಬಂದೆ ಅಂತ ತೋರಿಸೇ ಇಲ್ಲ. ಸುಮಾರು ಜನ ಕೇಳಿದ್ರಿ, ಶ್ವೇತಾ ಅವರೇ ಸ್ಯಾರಿಗಳನ್ನ ತೊಗೊಂಬಂದಿದ್ದೀರಾ, ಯಾವ ಸ್ಯಾರಿ ತಂದಿದ್ದೀರಾ, ಏನು ತೋರಿಸ್ಲೇ ಇಲ್ಲ ನೀವು ಅಂತ. ಸೊ ಖಂಡಿತ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಸ್ಯಾರಿಗಳು ಹೇಗಿದೆ ಅಂತ. ಒಂದು 2 ಸ್ಯಾರಿನ ನಾನು ತೊಗೊಂಬಂದಿದ್ದೆ. ಸೊ ಚೆನ್ನಾಗಿದೆ, ಇನ್ನೂ ಸ್ಟಿಚ್ಗೆ ಹಾಕಿಲ್ಲ. ಹಾಕೋಣ, ಶಿವರಾತ್ರಿ ಅಷ್ಟರಲ್ಲಿ ಕೊಡ್ತಾರೆ, ಹಬ್ಬಕ್ಕಾದರೂ ಆಗುತ್ತೆ. ಮತ್ತು ಮನೆ ದೇವ್ರ ತೇರು ಬರುತ್ತಲ್ಲ, ಆ ಹಬ್ಬಕ್ಕೂ ಉಡೋದಕ್ಕಾಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಇನ್ನೂ ಕೊಟ್ಟಿರೋ ಬ್ಲೌಸ್ಗಳನ್ನೇ ಹಳೆ ಸ್ಯಾರಿಗಳಿಗೆ ಕೊಟ್ಟಿದ್ದೆ, ಅವನ್ನೇ ಕೊಟ್ಟಿಲ್ಲ. ನೋಡೋಣ, ಮಂಡೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಂಡೇ ಕೊಟ್ಟರೆ ಡಿಸೈನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೊಂದೇನು ಅಂತಂದರೆ, ಸುಮಾರು ಜನ, ನಾನು ಶ್ವೇತಾ ಅವರ ಟಾಪ್ಸ್ ಒಂದು ಶಾಪ್ನ ನಿಮಗೆ ತೋರಿಸಿದ್ದೆ, ಅದಕ್ಕೂ ಕೂಡ ಸುಮಾರು ಜನ ವ್ಯೂವರ್ಸ್ ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಯಾಕೆ ಅಂತಂದರೆ ಹೊಸದಾಗಿ ಬೆಳೀತಾ ಇರೋವಂಥ ಹೆಣ್ಮಕ್ಳಿಗೆ ನಾವು ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ, ಸಪೋರ್ಟ್ ಮಾಡೋಣ. ಖಂಡಿತ ಹೋಗಿ, ನಾನು ಯಾರಿಗೂ ಪ್ರೆಸರ್ ಹಾಕೋದಿಲ್ಲ, ಇಲ್ಲೇ ತೊಗೋಬೇಕು, ಇಲ್ಲೇ ಹೋಗಿ ಖರೀದಿ ಮಾಡಿ ಅಂತ ನಾನು ಯಾರಿಗೂ ಖಂಡಿತ ಹೇಳೋದಿಲ್ಲ. ಹೋಗಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆದರೆ, ನನಗೆ ಒಬ್ಬೊಬ್ಬರು ಮೈಂಡು ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನನಗೆ ಇಷ್ಟ ಆದರೆ ಖಂಡಿತ ನಾನು ನಿಮಗೆ ಹೇಳ್ತೀನಿ. ನಾನು ಇಷ್ಟಪಟ್ಟರೆ ನೀವು ಇಷ್ಟಪಡಬೇಕು ಅಂತ ಏನಿಲ್ಲ. ಖಂಡಿತ ಹೋಗಿ ನೋಡಿ, ಬಟ್ಟೆಗಳು ಇಷ್ಟ ಆದರೆ ಹೇಳಿದ್ನಲ್ಲ, ಒಂದು ಸಲ ತನ್ನಿ, ವಾಶ್ ಮಾಡಿ ನೋಡಿ, ಇಷ್ಟ ಆದರೆ ಖಂಡಿತ ನೀವು ಬೈ ಮಾಡಿ. ಸೊ ಹೇಳಿದ್ನಲ್ಲ, ಅವ್ರದ್ದು ಒಂದು ಬ್ಲಾಗ್ ಮಾಡೋದಿದೆ, ಗೊತ್ತಿಲ್ಲ ಯಾವಾಗ ಮಾಡ್ತೀನೋ ಅಂತ. ಒಂದು ಟೈಮ್ ಆಗಿಲ್ಲ. ಅವರು ಕಾಲ್ ಮಾಡಿದ್ದಾರೆ. ಒಂದು ಮಂಗಳವಾರ ಬುಧವಾರದಷ್ಟರಲ್ಲಿ ಒಂದು ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇನ್ನೇನು ಯುಗಾದಿ ಹಬ್ಬ ಕೂಡ ಬರ್ತಿದೆ, ಎಲ್ರಿಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಇನ್ನೊಂದು ಏನು ಹೇಳಬೇಕು ಅಂತಂದರೆ ಸ್ನೇಹಿತರೆ, ಸುಮಾರು ಜನ ಈ ಮಾತನ್ನು ನಿಮ್ಗೆ ಹೇಳಿರ್ತಾರೆ. ಯಾಕೆ ಅಂತಂದರೆ, ರಿಲೇಷನ್ಗಳಲ್ಲಿ ನಾವು ಅಯ್ಯೋ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಅಮೌಂಟ್ಗಳನ್ನ ಕೊಡಬಾರ್ದು. ಯಾಕಿದ್ದಾಗ ನಾವು ಅಮೌಂಟ್ನ ಕೊಟ್ಟಿರ್ತೀವಿ, ಹೆಲ್ಪ್ ಮಾಡಿರ್ತೀವಿ. ಬಟ್ ಅದೇ ಅಮೌಂಟ್ನ ಅವ್ರು ಹಿಂತಿರುಗಿಸ್ಬೇಕಾದ್ರೆ ಎಂಥ ಶಾಪಗಳನ್ನ ಹಾಕ್ತಾರೆ, ಆಮೇಲೆ ಏನೆಲ್ಲ ಬೈಕೊಂಡು ಕೊಡ್ತಾರೆ. ಸೊ ನಾವು ಹೊರಗಡೆ ಕೊಟ್ಟು ವಸೂಲಿನ ಮಾಡ್ಕೋಬೋದು. ಆದರೆ ರಕ್ತ ಸಂಬಂಧದಲ್ಲಿ, ರಿಲೇಷನ್ಗಳಲ್ಲಿ, ನೆಂಟರುಗಳಿಗೆ ನಾವು ಅಮೌಂಟ್ನ ಕೊಟ್ಟಾಗ ಖಂಡಿತ ಎಷ್ಟು ಶಾಪ ಹಾಕಿ ಅಮೌಂಟ್ ಕೊಡ್ತಾರೆ, ಮತ್ತು ಎಷ್ಟೋ ಅಮೌಂಟ್ಗಳು ಬರೋದೇ ಇಲ್ಲ. ಸೊ ಈ ಎಕ್ಸ್ಪೀರಿಯೆನ್ಸು ನಮಗೂ ಕೂಡ ಆಗಿದೆ. ಏನು ಗೊತ್ತಾ, ಮನೆಯವರು ಏಟಾದಮೇಲೆ ಒಂದಷ್ಟು ಜನ ಅಮೌಂಟ್ ತೊಗೊಂಡೋಗಿ ಈಗ ಕೊಡಲ್ಲ, ಆಗ ಕೊಡಲ್ಲ, ಸತಾಯಿಸಿರೋದುಂಟು. ಆಮೇಲೆ ಕೊಡೋದೇ ಇಲ್ಲ ಅಂತ ಹೇಳಿರೋದುಂಟು. ಸೊ ಹಾಗಾಗಿ ಅಂದರೆ ನಮ್ಮನೆಯವ್ರು ಹೇಗೆ ಅಂತಂದರೆ, ಫೋರ್ಸ್ ಮಾಡಿ ನಮ್ಮ ಅಮೌಂಟ್ ಕೊಡಿ ಅಂತ ಕೇಳಲ್ಲ. ಯಾಕೆ ಅಂತಂದರೆ ಆಮೇಲೆ ಅವರು ಅಮೌಂಟ್ ಕೊಟ್ಟಿಲ್ಲ ಅಂತ ಶಾಪ ಹಾಕಲ್ಲ. ಯಾಕೆಂದರೆ ಅವ್ರ ಹತ್ರ ಯಾರೇ ಅಮೌಂಟ್ ಇಸ್ಕೊಂಡು ಹೋದರೂ ಕೂಡ ಅವರೇ ರಿಟರ್ನ್ ತೊಗೊಂಬಂದು ಕೊಡ್ತಾರೆ. ಯಾಕೆ ಅಂತಂದರೆ ಶಾಪ ಹಾಕಿ ಕೊಡಲ್ಲ. ಯಾರೇ ಅಮೌಂಟ್ ಇಸ್ಕೊಂಡೋದ್ರು ಕೂಡ ಅವರು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ಅಮೌಂಟ್ ಕೊಡ್ತಾರೆ. ಅದೇ ವಾಪಸ್ ರಿಟರ್ನ್ ಕೊಡಬೇಕಾದ್ರೂ ಅಷ್ಟೇ, ಖುಷಿಯಾಗಿ ಕೊಟ್ಟರೆ ಅದನ್ನು ಖುಷಿಯಾಗಿ ತೊಗೋತಾರೆ. ಬಟ್ ಅದನ್ನು ಅವರು ಬೈಕೊಳ್ಳಲ್ಲ. ಯಾಕೆಂದರೆ ಇಲ್ಲಿ ಮನಸ್ಸಲ್ಲಿ ಭಗವಂತ ನನ್ನ ಅಮೌಂಟ್ ಹಿಂಗೆ ತೊಗೊಂಡೋದ್ರು ಅಷ್ಟೇ ಅವ್ರು ಹೇಳೋದು, ಬೈಯೋಕ್ಕೂ ಹೋಗಲ್ಲ, ಏನಿಲ್ಲ. ಸೊ ಏನು ಗೊತ್ತಾ, ಈಸ್ಕೊಂಡು ಹೋದವ್ರು ಅವರೇ ರಿಟರ್ನ್ ತರಬೇಕು. ದೇವರಲ್ಲಿ ಅವ್ರಿಗೆ ಏನಾದರೂ ಒಂದು ಕಾಣಿಸಿರ್ತಾನೆ. ಯಾಕೆಂದರೆ ಕಾಲ ಆಗದಿದ್ರೂ ಕೂಡ ಹಳ್ಳಿಯೆಲ್ಲ ಸುತ್ತಿ ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು ಅಂತ, ನಾವು ಬೆಳಿಬೇಕು, ಒಬ್ರ ಹತ್ರ ಕೈ ಚಾಚಬಾರ್ದು, ನಮ್ಮ ಹೆಂಡತಿ ಮಕ್ಕಳನ್ನ ನಾವು ಸಾಕಬೇಕು, ದುಡ್ದು ಸಾಕಬೇಕು ಅನ್ನೋ ಕಾರಣಕ್ಕೆ ಹಳ್ಳಿ ಸುತ್ತಿ ವ್ಯಾಪಾರ ಮಾಡ್ತಾರೆ.
ಸೊ ಅಂಥವ್ರ ಹತ್ರ ಅಮೌಂಟ್ ತೊಗೊಂಡೋಗ್ಬಿಟ್ಟು ನೀವು ಅಮೌಂಟ್ ಕೊಡಲ್ಲ ನಾನು ಹಾಗೆ ಹೀಗೆ ಅಂದ್ಬಿಟ್ಟು ರೋಪ್ ಹಾಕಿದ್ರೆ ಭಗವಂತ ಬಿಡ್ತಾನ. ಸೊ ಏನು ಗೊತ್ತಾ, ಎಲ್ಲೇ ಆಗಲಿ ನಿಯತ್ತಾಗಿ ದುಡಿಬೇಕು, ಯಾರ ತಲೆ ಮೇಲೂ ಕೈ ಇಟ್ಟು ಮೋಸ ವಂಚನೆ ಮಾಡಿ ದುಡ್ಡು ಸಂಪಾದನೆ ಮಾಡಬಾರ್ದು. ಹೇಳ್ತಾರಲ್ಲ, ಕಲಿಗಾಲ ಇದು, ಭಗವಂತ ಅಲ್ಲಲ್ಲೇ ಎಲ್ರಿಗೂ ತೋರಿಸ್ತಾ ಇರ್ತಾನೆ. ಸೊ ಅದಕ್ಕೆ ಹೇಳೋದು, ಯಾರಿಗೂ ಆಗಲಿ ರಿಲೇಷನಲ್ಲಿ ಅಮೌಂಟ್ನ ಕೊಟ್ಟು ಕೆಟ್ಟವರಾಗೋಕ್ಕಿಂತ ಕೊಡದಲ್ಲೇ ಕೆಟ್ಟವರಾಗೋದು ತುಂಬ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಸೊ ಸುಮಾರು ಜನ ಈ ಎಕ್ಸ್ಪೀರಿಯೆನ್ಸ್ನ ಮಾಡಿರ್ತಾರೆ. ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅಂದರೆ, ಅವ್ರು ತೊಗೊಂಡೋಗ್ಬೇಕಾದ್ರೆ ಅಷ್ಟೇ ಖುಷಿಯಾಗಿ ಬೆಳೆ ಮಾತುಗಳನ್ನ ಆಡ್ಕೊಂಡು ಸಿಂಪತಿ ಬರೋ ಥರ ಮಾತಾಡ್ಕೊಂಡು ತೊಗೊಂಡೋಗಿರ್ತಾರೆ. ಸೊ ಅದನ್ನು ರಿಟರ್ನ್ ಕೊಡಬೇಕಾದ್ರೆ ನೋಡಬೇಕು, ನೀವು ಮಾತುಗಳು ನೋಡಬೇಕು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಇಂಥವ್ರು ಇರ್ತಾರೆ. ಬನ್ನಿ ಇವಾಗ ಸಾರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಏರ್ ಆಯಿಲ್ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನು ವೇರ್ ಮಾಡಿರೋಂಥ ಸಾರಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟ್ನಲ್ಲಿ. ಸೊ ಇವತ್ತು ಇಲ್ಲೇ ನಿಮಗೆ ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀನಿ. ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ಲಾಸ್ಟ್ ಟೈಮು ಸಂಕ್ರಾಂತಿಗೆ ಅಂತ ತೊಗೊಂಬಂದಂತಹ ಒಂದು ಸಾರಿ ನಾನು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಹುಡುಕ್ತಾ ಇದ್ದೆ ಸ್ಯಾರಿನ. ಸೊ ಅದರಲ್ಲಿ ಒಂದೇ ಒಂದು ಪೀಸ್ ಇತ್ತು. ಆಲ್ರೆಡಿ ವಿಡಿಯೋನಲ್ಲಿ ನೋಡಿರ್ತೀರ ಅನಿಸುತ್ತೆ, ಗೊತ್ತಿಲ್ಲ. ನೋಡಿಲ್ಲ ಅಂದರೆ ಇಲ್ಲಿ ನೋಡ್ಕೊಂಬಿಡಿ. ಈ ಸ್ಯಾರಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ, ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಇದು. ತುಂಬ ಚೆನ್ನಾಗಿದೆ. ಅಂದರೆ ಒಂದು ಏನಂತಾರೆ, ಬಜೆಟ್ ತುಂಬ ಕಡಿಮೆ ಇದ್ರದ್ದು. ಸೊ ಅದು ನೋಡಿ, ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಬಜೆಟ್ ಫ್ರೆಂಡ್ಲಿ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಹೇಳಿದ್ನಲ್ಲ, ಸುಮಾರು ನನ್ನ ಹತ್ರನೂ ಕಾಸ್ಟ್ಲಿ ಸ್ಯಾರಿಗಳು ಇದೆ. ಸೊ ನೋಡೋಣ ಈ ಸಲ ಯುಗಾದಿ ಹಬ್ಬಕ್ಕೆ ಎಲ್ಲಿ ಸ್ಯಾರಿ ಖರೀದಿ ಮಾಡ್ತೀನಿ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಇವಾಗ ಈ ಸ್ಯಾರಿನ ನೋಡಿ ಆರೆಂಜ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಕಾಸ್ಟ್ಲಿದು ಇದೆ ನನ್ನ ಹತ್ರ. ಆರೆಂಜು ಈ ಥರ ಇಲ್ಲಿ ಬರುತ್ತೆ, ಸೆರ್ಗೆಲ್ಲ ನಿಮಗೆ ಬ್ಲ್ಯಾಕಲ್ಲಿ ಬರುತ್ತೆ. ಈ ಥರ ಒಂದು ಕಾಂಬಿನೇಷನ್ದು ಇದೆ ನನ್ನ ಹತ್ರ ಸ್ಯಾರಿ. ನನ್ನ ಆ್ಯನಿವರ್ಸರಿಗೆ ವೇರ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಲಾಸ್ಟಲ್ಲೂ ನಿಮಗೆ ಇದನ್ನು ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಬ್ಲೌಸು ಕೂಡ ಈ ಥರ ಬರುತ್ತೆ. ಸೊ ಇಷ್ಟ ಆಗಿದೆ ಅಂದ್ಕೊತೀನಿ. ರೇಟ್ ಹೇಳೋದು ಮರ್ತ್ಬಿಟ್ಟೆ ಅಲ್ವಾ. ರೇಟ್ ಬಂದು ಇದ್ರದ್ದು ತುಂಬ ಚೆನ್ನಾಗಿದೆ ನೋಡಿ. ಮುಟ್ಟಕ್ಕೂ ಫೀಲು ಅಷ್ಟೇ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಥರನೇ ಇದೆ. ಯಾರೂ ನೀವು ವೇರ್ ಮಾಡಿದ್ರೆ ಇದು ಕಡಿಮೆ ಬಜೆಟ್ ಅಂತ ಹೇಳೋದೇ ಇಲ್ಲ. ಸೊ ಈ ಸ್ಯಾರಿ ರೇಟ್ ಬಂದು 1250 ರೂಪಾಯಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ನಿಮ್ಗೆ ಹೇಗೆ ಅನ್ನಿಸ್ತು ಸ್ಯಾರಿ ಅಂತ ಕಮೆಂಟ್ ಮಾಡಿ. ರೇಟು ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಸೊ ಬ್ಲ್ಯಾಕಲ್ಲಿ ಹುಡುಕ್ತಿದ್ದೆ, ಅದು ಒಂದೇ ಒಂದು ಪೀಸ್ ಇತ್ತು. ಅವತ್ತಿನ ದಿವಸ ಒಂದೇ ಒಂದು ಪೀಸ್ ಇತ್ತು. ಇವಾಗಂತೂ ಬಹಳಷ್ಟು ಕಲೆಕ್ಷನ್ನ ಹಾಕಿದ್ದಾರೆ ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ. ಅದರಲ್ಲೂ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗಳು 2000 3000ಕ್ಕೆಲ್ಲ ಒಳ್ಳೊಳ್ಳೆ ಸ್ಯಾರಿಗಳನ್ನ ಹಾಕ್ತಾ ಇದ್ದಾರೆ. ಸೊ ನಾನು ಕೂಡ ಅವ್ರ ಪೇಜ್ನ ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸ್ಯಾರಿಗಳು. ಇದು ಕೂಡ ತುಂಬ ಚೆನ್ನಾಗಿದೆ. ಎರಡನ್ನ ನಾನು ತೊಗೊಂಬಂದೆ, ಇನ್ನೊಂದು ತೋರಿಸ್ತೀನಿ. ಇದು ಏನು ಸ್ಯಾರಿ ಅಂತಾರೋ ಖಂಡಿತ ನನಗೆ ಗೊತ್ತಿಲ್ಲ. ಇದು ಜಾರ್ಜೆಟ್ ಸ್ಯಾರಿ ಅಂತನೋ ಏನೋ ಅಂತಾರೆ. ಸಿಂಪಲ್ ಸ್ಯಾರಿಗಳಿರಲಿ ಅಂತ ತೊಗೊಂಬಂದಿದ್ದು. ಸೊ ಇದು ಬಂದು ಒಂಥರ ಇದೇನಂತಾರೆ, ಜಾರ್ಜೆಟ್ ಇರಬೇಕು ಅನ್ಸುತ್ತೆ. ರವೆ ಥರ ಇರುತ್ತೆ ನೋಡಿ. ಸೊ ಚೆನ್ನಾಗಿದೆ. ಇದು ಕೂಡ ಸ್ಟಿಚ್ಚಿಗೆ ಹಾಕಬೇಕು. ಇದ್ರ ರೇಟ್ ಬಂದು 950 ರುಪೀಸ್ ಏನೋ. ಸೊ ನಾನು ತುಂಬ ಕಡಿಮೆ ಬೆಲೆಯಲ್ಲಿ ತೊಗೋತಾ ಇರೋದು ಅಂತ ಅಂದರೆ ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ಸ್ಯಾರಿಗಳನ್ನ ನೋಡಿ. ಇದು ನಿಮಗೆ ನೋಡಿ, ಬ್ಲೌಸು ಸೆರಗೆಲ್ಲ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಸುಮಾರು ಕಲರ್ಸ್ ಇತ್ತು. ಬ್ಲೌಸ್ ಎಲ್ಲ ನಿಮಗೆ ಬ್ರೊಕೆಟಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸ್ಯಾರಿ. ಇದು ಕೂಡ ಕ್ವಾಲಿಟಿ ಎಲ್ಲ ಸೂಪರಾಗಿದೆ. ಈ 2 ಸ್ಯಾರಿನ ತೊಗೊಂಬಂದೆ. ಈಗ ತಂದಿದ್ದಲ್ಲ, ಸಂಕ್ರಾಂತಿಲಿ ಹಬ್ಬ ಆದಮೇಲೆ ಹೋಗಿದ್ನಲ್ಲ, ಅವಾಗ ತೊಗೊಂಬಂದಿರೋ ಅಂಥದ್ದು. ಸೊ ಚೆನ್ನಾಗಿದೆ. ಕಲರ್ ಇರಲಿಲ್ಲ ನನ್ನ ಹತ್ರ, ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಕಲರ್ ಅಂತ ತೊಗೊಂಬಂದೆ. ಇದಾದ ನಂತರ ಇದು ಸದ್ಯಕ್ಕೆ ಇವೆರಡೇ ಸ್ಯಾರಿನ ನಾನು ತಂದಿರೋದು. ಯಾಕೆಂದರೆ ಯುಗಾದಿ ಬೇರೆ ಇದೆಯಲ್ಲ, ತೊಗೊಬರೋಣ ಅಂತ ಹೇಳ್ಬಿಟ್ಟು ಇದೆರಡು ತೊಗೊಂಬಂದಿದ್ದೀನಿ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ನೀವು ಬೇಕಿದ್ರೆ ಹೋಗಿ ಬೈ ಮಾಡ್ಬೋದು. ಸೊ ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ. ಸೊ ನಾನು ತೊಗೊಂಡಿದ್ದೆ ಅಲ್ವಾ, ನಮ್ಮ ಒಂದು ಹೆಣ್ಮಕ್ಳಿಗೆ ಯೂಸ್ ಆಗಲಿ, ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು
ತಂದಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಕ್ಕೊಂದಷ್ಟು ಬ್ಯಾಡ್ ಕಮೆಂಟ್ಸ್ನ ಹಾಕಬೇಡಿ. ನೀವು ಮಾಡೋಕ್ಕೆ ಕೆಲಸ ಇಲ್ಲ, ಯಾವಾಗಲೂ ಸೀರೆ ತೋರಿಸ್ತಿರ್ತೀರಾ ಹಾಗೆ ಹೀಗೆ ಅಂತ. ಸೊ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಕೊಡಿಸ್ತಾರೆ, ಅದಕ್ಕೋಸ್ಕರ ನಮ್ಮ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ, ಅವ್ರಿಗೂ ಹೋಗಿ ತೊಗೊಳೋದಕ್ಕೆ ಒಂದು ಕಡಿಮೆ ಬಜೆಟಲ್ಲಿ ಹೆಲ್ಪ್ ಆಗಲಿ ಅನ್ನೋದಕ್ಕೆ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇರ್ತೀನಿ ಅಷ್ಟೇ. ಇಷ್ಟ ಆದರೆ ನೀವು ತೊಗೋಬೋದು, ಕಷ್ಟ ಆದರೆ ದಯವಿಟ್ಟು ಯಾವುದೇ ಬ್ಯಾಡ್ ಕಮೆಂಟ್ನ ಹಾಕೋದಕ್ಕೆ ಹೋಗಬೇಡಿ. ಬನ್ನಿ, ಈ ಸ್ಯಾರಿನ ವೇರ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ. ಹೇಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ. ಸೊ 450 ಸ್ಯಾರಿ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಇದರಲ್ಲಂತೂ ವೆರೈಟಿ ಸಿಕ್ಕಾಪಟ್ಟೆ ಇದೆ ಅವ್ರ ಶಾಪಲ್ಲಂತೂ. ತುಂಬ ಚೆನ್ನಾಗಿದೆ. ಸುಮ್ಮನೆ ಸಿಂಪಲ್ಲಾಗಿ ಎಲ್ಲರೂ ಟೆಂಪಲ್ಗೆ ಹೋಗ್ಬೇಕಾದ್ರೆ, ಈ ಥರ ಎಲ್ಲ ಸಣ್ಣ ಪುಟ್ಟ ಹಬ್ಬಗಳಿಗೆ ಹೋಗ್ಬೇಕಾದ್ರೆ ಈ ಥರದಕ್ಕೆಲ್ಲ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಬಾರ್ಡರ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತಂದರೆ. ಸೊ ನಾನು ವಾಶ್ ಮಾಡಿದ ಮೇಲೂ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಯಾವಾಗಾದರೂ ನಾನು ಶೇರ್ ಮಾಡ್ತೀನಿ, ಕಲರ್ ಹೋಯ್ತಾ ಹೇಗೆ ಎತ್ತಾ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಆನೆಸ್ಟ್ ರಿವ್ಯೂ ಕೊಡಬೇಕಲ್ವ. ಸುಮಾರು ಜನ ನನಗೆ ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ತೊಗೊಂಡ್ಬಂದಾಗ ಒಬ್ಬರು ಕಮೆಂಟ್ ಹಾಕಿದರು, ಕಲರ್ ಹೋಗುತ್ತೆ ಚೆನ್ನಾಗಿಲ್ಲ ಅಂತ. ಸೊ ಯಾವುದೇ ರೀತಿಯಾದಂಥ ಕಲರ್ ಹೋಗಿಲ್ಲ ಬೇರೆ ಸ್ಯಾರಿಗಳದ್ದು. ಇದು ಬಂದು ಡೋಲಾ ಸಿಲ್ಕು. ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ, ಬಟ್ ವೇರ್ ಮಾಡಿ ತೋರಿಸಿರಲಿಲ್ಲ. ನನಗೆ ಹೇಗೆ ಕಾಣಿಸ್ತಾ ಇದೆ ಈ ಸಾರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಹೇಗೆ ಅಂತ. ತುಂಬ ಚೆನ್ನಾಗಿದೆ. ಬಾರ್ಡ್ರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾಶ್ ಮಾಡಿ ನೋಡಿಲ್ಲ, ವಾಶ್ ಮಾಡಿದಾಗ ಖಂಡಿತ ನಿಮಗೆ ಹೇಳ್ತೀನಿ ಏನಾಯಿತು, ಸಾರಿ ಕಲರ್ ಹೋಯ್ತಾ ಹೇಗೆ ಅಂತ. ಸೊ ಏನು ಗೊತ್ತಾ, ನಾನು ಆನೆಸ್ಟ್ ರಿವ್ಯೂ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿಯಾದಂಥ ಫೇಕು ಮತ್ತು ಕಲಬೆರಕೆ ಪ್ರಾಡಕ್ಟ್ಗಳು ಮತ್ತು ಅಥವಾ ಇನ್ನೇನೋ ಅಮೌಂಟ್ಗೋಸ್ಕರ ಹೋಗಿ ಎಂತೆಂಥದ್ದೋ ತೊಗೊಂಬಂದು ನಮ್ಮ ಹೆಣ್ಮಕ್ಳಿಗೆ ದಾರಿ ತಪ್ಪಿಸೋದಕ್ಕೆ ಖಂಡಿತ ಇಷ್ಟಪಡಲ್ಲ. ನನಗೇನು ಸರಿ ಅನಿಸುತ್ತೆ, ಚೆನ್ನಾಗಿದೆಯಾ ಅನಿಸುತ್ತಾ, ರೇಟ್ ಕಂಫರ್ಟಬಲ್ ಅನಿಸುತ್ತಾ, ಅಲ್ಲಿ ಖಂಡಿತ ನಾನು ನಿಮಗೆ ರೆಫರ್ ಮಾಡ್ತೀನಿ. ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಬರುತ್ತೆ. ಸೊ ತುಂಬ ಸಾಫ್ಟಾಗಿದೆ ಸ್ಯಾರಿ. ನೀವು ಹೇಳಿದ್ನಲ್ಲ, ಮೈಸೂರು ಸಿಲ್ಕ್ನ ಮುಟ್ಟಿದ್ರೆ ಏನು ಫೀಲ್ ಆಗುತ್ತೆ ಅದೇ ರೀತಿಯಾಗಿದೆ. ಸೊ ನನಗೂ ಒಂದು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇರಲಿ ಸ್ಯಾರಿ ಅಂತ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಸೊ ನೋಡೋಣ, ನೆಕ್ಸ್ಟ್ ದಿನಗಳಲ್ಲಿ ಇದನ್ನು ಸ್ಟಿಚಿಂಗ್ ಕೊಡಬೇಕು. ಇದು ಚೆನ್ನಾಗಿದೆ, ನಿಮ್ಗೆ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ, ಬಟ್ ನಾನು ವೇರ್ ಮಾಡಿದಾಗ ಖಂಡಿತ ನೀವು ಕೇಳ್ತೀರಾ ಸ್ಯಾರಿ ಎಲ್ಲಿ ತಂದಿದ್ರಿ ಅಂತ. ಸೊ ನಾವು ಮಾಡಿಸುವಂಥ ಬ್ಲೌಸ್ ಸ್ಟಿಚ್ಚಿಂಗು ಎಲ್ಲದ್ರ ಮೇಲೂ ಕೂಡ ಸ್ಯಾರಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಸುಮಾರು ಜನ ನನ್ನ ವ್ಯೂವರ್ಸ್ಗಳು ನಾನು ಸ್ಯಾರಿ ವೇರ್ ಮಾಡೋದನ್ನು ತುಂಬ ಇಷ್ಟಪಡ್ತೀರ. ನೀವು ನನಗೂ ಪರ್ಸ್ನಲಾಗಿ ಸ್ಯಾರಿಗಳು ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ. ಓಹೋ, ಏನು ಸ್ಟೈಲ್ ನೋಡಪ್ಪ ನಮ್ಮ ಸುಜಿತ್ತಂದು. ಕನ್ನಡಕ ಸ್ವಲ್ಪ ತೆಗೀರಿ ನೋಡೋಣ ಹೆಂಗೆ ಕಾಣಿಸ್ತೀರ. ವಾವ್ ನೋಡಿ ನಮ್ಮ ಸುಜಿತ್ತು ಏನು ಸ್ಟೈಲು ಅಂತೀರಾ. ಬಾಬಾ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ಡೈಲಿ ಒಂದೊಂದು ಶೂಸು, ಡೈಲಿ ಒಂದೊಂದು ಸ್ಲಿಪ್ಪರು. ನೋಡಿ ಕನ್ನಡಕ ಬೇರೆ ನೋಡಿ, ಚಾಮುಂಡಿ ಬೆಟ್ಟದಲ್ಲಿ ಕನ್ನಡಕ ತಂದಿದ್ದಾನೆ, ಸೂಪರ್ ಗಾಗಲ್ಸ್. ತೆಗಿಯಮ್ಮ ನೋಡೋಣ ಹೆಂಗೆ ಕಾಣಿಸ್ತೀಯಾ. ವಾವ್, ಇನ್ನೊಂದು ತಿರ್ಗ ತೆಗಿ, ಮತ್ತಿರ್ಗ. ನಮ್ಮ ಸುಜಿತನ್ನ ನೋಡಿದ್ರಲ್ವ ಸ್ನೇಹಿತರೆ, ಏನು ಸ್ಟೈಲ್ ಮಾಡ್ತಾನೆ ನೋಡಿ. ಬನ್ನಿ ಇವಾಗ ಒಂದು ಹೇರ್ ಆಯಿಲು ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂತ ಅಂದರೆ ಆಲ್ಮೋಸ್ಟ್ ಒಂದು 50% ಸ್ವಲ್ಪ ಕಡಿಮೆ ಆಗುತ್ತೆ ಈ ಒಂದು ಹೇರ್ ಆಯಿಲ್ನ ಬಳಸೋದ್ರಿಂದ. ಸೊ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದ್ಬಿಟ್ಟು ಇವಾಗ ತುರ್ಕೋತಾ ಇದ್ದೀನಿ ಅದನ್ನು. ಈ ತುರ್ಕೊಳ್ಳೋ ಅಂಥ ಉದ್ದೇಶ ಏನು ಅಂತಂದರೆ, ಇದರಲ್ಲಿರುವಂಥ ಜ್ಯೂಸು ಚೆನ್ನಾಗಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ತುರ್ಕೋತಾ ಇದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಪ್ಯಾರಾಚೂಟ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ, ಅಂದರೆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ನೀವು ಯಾವುದು ಬ್ರ್ಯಾಂಡದು ಯೂಸ್ ಮಾಡ್ತೀರಾ, ಯಾವುದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಮಟ್ಟಿಗಷ್ಟೇ ಮಾಡ್ಕೋತಾ ಇದ್ದೀನಿ. ಯಾವುದೇ ಹೇರ್ ಆಯಿಲ್ನ ಮಾಡಬೇಕಾದ್ರೆ, ಹರ್ಬಲ್ ಆಯಿಲ್ನ ಮಾಡಬೇಕಾದ್ರೆ ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಟರೆ ಅದರ ಒಂದು ಏನಿರುತ್ತೆ ಸತ್ವ ಏನಿರುತ್ತೆ ಅದೆಲ್ಲ ಕಳ್ಕೊತಾ ಬರುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಮಾಡಿಕೊಂಡು ಅವಾಗವಾಗೆ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಇರುತ್ತೆ. ಜೊತೆಗೆ ನಮ್ಮ ಮನೆಯಲ್ಲಿ ನಾನೊಬ್ಬಳೇ ಇದನ್ನು ಹಚ್ಚೋದ್ರಿಂದ ನಾನೊಂದು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಜನ ಜಾಸ್ತಿ ಇದ್ದೀರಾ ಅಂದರೆ, ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ಇದ್ದೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಆದರೆ ಇದಕ್ಕೆ ನಾನು ಯಾವುದೇ ರೀತಿಯಾದ ಬೇರೆ ಎಣ್ಣೆನ ಉಪಯೋಗಿಸ್ತಿಲ್ಲ.
ನೀವು ಬೇಕಿದ್ರೆ ಆಲ್ಮಂಡ್ ಆಯಿಲು ಜೊತೆಗೆ ಹರಳೆಣ್ಣೆ ಯಾವುದು ಬೇಕಾದ್ರೂ ಹಾಕ್ಬೋದು. ಇವಾಗ ಏನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅಂದರೆ, ಮೊದಲನೇದಾಗಿ ಒಂದು 4 ಲವಂಗ ಹಾಕಿದ್ದೀನಿ ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಅಂತ. ಇವಾಗ ವಿಳ್ಯದೆಲೆನ ಹಾಕಿದ್ದೀನಿ ನಾನು. ಒಂದೇ ಒಂದು ವಿಳ್ಯದೆಲೆನ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಕಟ್ ಮಾಡಿ ಹಾಕ್ಕೊಂಡೆ. ಅದ್ರ ಜೊತೆಗೆ ಏನು ತುರಿದಿಟ್ಕೊಂಡಿದ್ದೀನಲ್ವಾ ಈರುಳ್ಳಿ, ಅದನ್ನು ಹಾಕ್ಕೊಂಡಿದ್ದೀನಿ ತುರಿದಿರೋ ಅಂಥದ್ದನ್ನ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏರ್ ಫಾಲ್ ಆಗೋರಿಗೆ. ಸುಮಾರು ಮಾರ್ಕೆಟಿಂಗಲ್ಲಿ ನೋಡಿರ್ತೀರಾ, ಅಂದರೆ ಮಾರ್ಕೆಟ್ಗಳಲ್ಲಿ ಆನಿಯನ್ ಶಾಂಪೂ, ಆನಿಯನ್ ಏರ್ ಆಯಿಲು, ಇದಕ್ಕೆಲ್ಲ ಕೂಡ ಈರುಳ್ಳಿನ ಬಳಸಿರ್ತಾರೆ. ಸೊ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಹಚ್ಕೋಬೋದು. ಹಾಗಾಗಿ ನಾನು ತುಂಬ ಏರ್ ಫಾಲ್ ಆದಾಗ ಈ ಥರ ಒಂದು ಮನೆ ಮದ್ದನ್ನು ನಾನೇ ಮಾಡ್ಕೋತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ರಸ ಬಿಟ್ಟು ಈ ಏನಿದೆ ವಿಳ್ಯದೆಲೆ ಹಾಕಿದ್ದೀವಲ್ವ, ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡಿದ್ರೆ ಆಗುತ್ತೆ. ಸೊ ಇದನ್ನು ನೀವು ಒಂದು ಯಾವುದಾದ್ರೂ ಒಂದು ಏರ್ಟೈಟ್ ಕಂಟೈನರ್ಗೆ ಶೋಧಿಸಿ ಇಟ್ಕೊಂಡು ವಾರಕ್ಕೆ ಒಂದು 2 ಸಲ 3 ಸಲ ಕ್ಯಾಲ್ಫ್ಗೆಲ್ಲ ಅಪ್ಲೈ ಮಾಡೋದ್ರಿಂದ ಕ್ರಮೇಣ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಸೊ ನಾನು ಸ್ವಲ್ಪ ಚಳಿಗಾಲದಲ್ಲಿ ಈ ಥರ ಆಯಿಲ್ನ ಹಚ್ಕೋತೀನಿ. ಯಾಕೆಂದರೆ ನನಗೂ ಕೂಡ ಕ್ಯಾಲ್ಫ್ ಎಲ್ಲ ಡ್ರೈ ಆಗಿ ಏರ್ ಫಾಲ್ ಆಗೋದಕ್ಕೆ ಶುರುವಾಗುತ್ತೆ. ನನಗೆ ಅಂತ ಅಲ್ಲ, ಸುಮಾರು ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ ಚಳಿಗಾಲದಲ್ಲಿ. ಸೊ ಹಾಗಾಗಿ ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊತಾ ಇದೆ. ನಿಮಗೂ ಕೂಡ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕ್ರಿಸ್ಪಿ ಆದರೆ ಸಾಕು. ತಣ್ಣಗಾದ ನಂತರ ಶೋಧಿಸಿ ಇಟ್ಕೊಳ್ಳಿ. ಇದಾದ ನಂತರ ನಿಮಗೊಂದು ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಯಾವುದದು ಅಂತ ಅಂದರೆ ಆಲೂಗಡ್ಡೆ ಫೇಸ್ ಪ್ಯಾಕು. ಒಂದು ಆಲೂಗಡ್ಡೆ ತೊಗೊಳ್ಳಿ, ಅದನ್ನು ನೀಟಾಗಿ ಸಿಪ್ಪೆ ಹಾಗೆ ಇರಲಿ ವಾಶ್ ಮಾಡಿಬಿಟ್ಟು ಸಿಪ್ಪೆ ಸಮೇತ ಈ ಥರ ತುರಿದು ಇಟ್ಕೊಳ್ಳಿ. ಈ ಥರ ತುರಿದು ಅದರಿಂದ ಬರುವಂತಹ ಜ್ಯೂಸನ್ನ ಒಂದು ಬೌಲಿಗೆ ತೆಗೆದಿಡಿ. ನೀವು ಆ ಜ್ಯೂಸನ್ನ ಒಂದು ಬೌಲಿಗೆ ತೆಗೆದಾಗ ಒಂದು 10 ನಿಮಿಷ ಹಾಗೆ ಇಡಬೇಕು ನೀವು ಅದನ್ನು. ಯಾಕೆ ಅಂತ ಹೇಳ್ತೀನಿ. ಸೊ ಜ್ಯೂಸ್ ಜಾಸ್ತಿ ಬರ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು 2 ಸ್ಪೂನಷ್ಟು, ಜಾಸ್ತಿ ಅಲ್ಲ, ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಒಂದು 10 ನಿಮಿಷ ಆದಮೇಲೆ ಇದನ್ನು ಉಪಯೋಗಿಸ್ಬೇಕಾಗತ್ತೆ. ಒಂದು 10 ನಿಮಿಷ ಆದಮೇಲೆ ಇನ್ನೊಂದು ಬೌಲ್ಗೆ ಇದ್ರ ಜ್ಯೂಸ್ ಏನಿರುತ್ತೆ ಇದನ್ನು ನೀವು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಈ ಲಾಸ್ಟಲ್ಲಿ ನೋಡಿ ಈ ಥರ ಕ್ರೀಮಿ ಥರ ಒಂದು ತಳದಲ್ಲಿ ಒಂದು ಕ್ರೀಮ್ ಥರ, ವೈಟ್ ಕಲರ್ ಕ್ರೀಮ್ ಥರ ಒಂದು ಕ್ರಿಯೇಟ್ ಆಗಿರುತ್ತೆ. ಇದು ಉಳ್ಕೊಂಡಿರುತ್ತೆ, ಇದು ಗಟ್ಟಿಗಿರುತ್ತೆ, ಅಂದರೆ ತುಂಬ ಏನು ಗಟ್ಟಿ ಇರಲ್ಲ. ಸೊ ಇದನ್ನು ನಾವು ಉಪಯೋಗಿಸ್ಬೇಕು. ಜ್ಯೂಸ್ನ ಒಂದು ಸೈಡಲ್ಲಿ ಎತ್ತಿಡಿ. ಬೇಕಿದ್ರೆ ಫೇಸ್ ಪ್ಯಾಕ್ ಗಟ್ಟಿ ಆದರೆ ಅದರಲ್ಲಿ ಒಂದು ಸ್ಪೂನ್ ಹಾಕ್ಕೊಬೋದು, ತೊಂದರೆ ಇಲ್ಲ. ಇದು ನಮ್ಮ ಸ್ಕಿನ್ಗೆ ವೈಟ್ನಿಂಗ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ 1 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ನಿಮ್ಮ ಫೇಸ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅಥವಾ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಮನೇಲಿ ಯಾವುದಿದೆ ಈ 3ರಲ್ಲಿ ಯಾವ್ದು ಬೇಕಾದ್ರೂ ನೀವು ಉಪಯೋಗಿಸ್ಬೋದು. ಇದಕ್ಕೆ ಕಸ್ತೂರಿ ಅರಿಶಿನ ಉಪಯೋಗಿಸ್ತಾ ಇದ್ದೀನಿ. ಇಲ್ಲ ಅಂದರೆ ಮನೇಲಿ ಬಳಸುವಂಥ ಒಳ್ಳೆ ಬ್ರ್ಯಾಂಡ್ ಯಾವುದಿರುತ್ತೆ, ಅಡುಗೆಗೆ ಬಳಸುವಂಥ ಅರಿಶಿನ ಕೂಡ ಹಾಕ್ಕೊಳ್ಳಿ. ಇದಾದ ನಂತರ 1 ಸ್ಪೂನು ರೋಸ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನಿವಾಗ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಇಲ್ಲ ಅಂದರೆ ಹಾಲು ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದ್ರ ಜೊತೆಗೆ ನೀವು ಬೇಕಿದ್ರೆ ತುಂಬ ಡ್ರೈ ಸ್ಕಿನ್ ಇದೆ ಅಂತ ಅಂದರೆ ನೀವು ಅಲೋವೆರಾನ ಹಾಕ್ಕೋಬೋದು, ಅಥವಾ 1-2 ಹನಿಯಷ್ಟು ಜೇನುತುಪ್ಪ ಸೇರಿಸ್ಕೋಬೋದು. 2 ಆಪ್ಷನ್ನು ಯಾವುದು ಬೇಕಾದ್ರೂ ಹಾಕ್ಕೋಬೋದು. ಈಗ ಮೊದಲನೇದಾಗಿ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಬಿಡಿ. ಯಾವುದೇ ರೀತಿಯಾದಂಥ ಲಿಪ್ಸ್ಟಿಕ್ ಹಾಕಿಲ್ಲ ಅಥವಾ ಯಾವುದೇ ಮೇಕಪ್ ಹಚ್ಚಿಲ್ಲ ನಾನು. ಯಾಕೆಂದರೆ ನಿಮ್ಗೆ ಗೊತ್ತೇ ಇದೆ, ರೆಗ್ಯುಲರ್ ವ್ಯೂವರ್ಸ್ ಆದರೆ ನೋಡ್ತಾನೆ ಇರ್ತೀರ, ಆಲ್ಮೋಸ್ಟ್ ಯಾವುದೇ ಮೇಕಪ್ ಇರೋದಿಲ್ಲ ನನ್ನ ಒಂದು ವಿಡಿಯೋಗಳಲ್ಲಿ. ಸೊ ನ್ಯಾಚುರಲಾಗಿ ನನ್ನ ಸ್ಕಿನ್ ಹೀಗೆ ಇರೋದು. ಸೊ ಮನೇಲಿ ಸಿಗುವಂತಹ ಸುಮಾರು ಅಂದರೆ ನಮ್ಮ ಕಿಚನಲ್ಲಿ ಸಿಗುವಂಥ ಸುಮಾರು ತರಕಾರಿ, ಹಣ್ಣು, ಇದರಿಂದ ಮಾಡ್ಕೊಂಡಿರುವಂಥ ಫೇಸ್ ಪ್ಯಾಕ್ಗಳನ್ನೇ ಜಾಸ್ತಿ ನಾನು ಉಪಯೋಗಿಸೋದ್ರಿಂದ ನೋಡಿ ನನ್ನ ಕುತ್ತಿಗೆ ಭಾಗನೂ ನೋಡಿ ಕಪ್ಪಿಲ್ಲ ಅಷ್ಟೊಂದು. ಸೊ ಮನೆಯಲ್ಲಿ ಟೊಮೊಟೊ ಉಪಯೋಗಿಸ್ತಾ ಇರ್ತೀವಿ, ಪಪ್ಪಾಯ ಉಪಯೋಗಿಸ್ತಾ ಇರ್ತೀವಿ. ಇದನ್ನೆಲ್ಲ ನನ್ನ ಸ್ಕಿನ್ಗೆ ಹಾಗೆ ಅಪ್ಲೈ ಮಾಡ್ಕೊತಾ ಇರ್ತೀನಿ ನನ್ನ ಕಿಚನಲ್ಲಿ. ಹಾಗಾಗಿ ಸ್ಕಿನ್ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು, ಯಾವುದೇ ಪಿಂಪಲ್ ಇಲ್ಲ. ಸೊ ನಾನು ನಿಮಗೆ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ಕೆಮಿಕಲ್ನ ಇರೋವಂಥದ್ದನ್ನು ನಾನು ಜಾಸ್ತಿ ಉಪಯೋಗಿಸಲ್ಲ. ಜೊತೆಗೆ ಫೇಶಿಯಲ್ಗಳನ್ನ ನಾನು ಜಾಸ್ತಿ ಮಾಡಿಸಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ತುಂಬ ರೇರಾಗಿ ಮಾಡಿಸ್ತೀನಿ. ಸೊ ಮಾಡಿಸಿದ್ರೆ ನಾನು ನಿಮಗೆ ತೋರಿಸ್ತೀನಿ ಫೇಶಿಯಲ್ ಎಲ್ಲ ಮಾಡಿಸಿದ್ರೆ. ಸೊ ಯಾವುದೇ ರೀತಿಯಾದ ಫೇಶಿಯಲ್ ಏನು ನಾನು ಮಾಡಿಸಲ್ಲ, ತುಂಬ ಕಡಿಮೆ. ಐಬ್ರೋಗೆ ಒಂದೇ ನಾನು ಹೊರಗಡೆ ಹೋಗೋವಂಥದ್ದು. ಈ ರೀತಿಯಾಗಿ ಒಂದು ಬ್ರಷ್ ಸಹಾಯದಿಂದನೂ ಕೂಡ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಕೈಗಳ ಸಹಾಯದಿಂದ ಕೂಡ ಈ ಥರ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ತಾ ನೀವು ಈ ಥರ ಹಚ್ಚಿದ್ರೆ ಈ ಮೂಗು ಮೇಲಿರುವಂತಹ ವೈಟ್ ಹೇರ್ಸ್, ಬ್ಲ್ಯಾಕ್ ಹೇರ್ಸ್ ಏನಿರುತ್ತೆ ಅದು ಕೂಡ ನಿಮಗೆ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ.
ಸುಮಾರು ಫೇಸ್ ಪ್ಯಾಕ್ಗಳನ್ನ ಹಾಕ್ತೀನಿ. ಬೇಕಿದ್ರೆ ಕಮೆಂಟ್ ಮಾಡಿ ಯಾವ ರೀತಿಯಾದಂಥ ಸ್ಕಿನ್ ಕೇರ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ಬೇಕಿದ್ರೆ ತೋರಿಸ್ಕೊಡ್ತೀನಿ. ಇದ್ರ ಜೊತೆಗೆ ರೆಗ್ಯುಲರಾಗಿ ಮನೆಯಲ್ಲಿ ಪಪಾಯ ಉಪಯೋಗಿಸ್ತೀವಲ್ವ, ಪಪಾಯ ಕೂಡ ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ತೀನಿ. ಕಾಂಬಿನೇಷನ್ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ ಇರೋರಿಗೆ ಪಪಾಯ ತುಂಬ ಒಳ್ಳೆಯದು. ಅಂದರೆ ಪಪಾಯ ಫೇಸ್ ಪ್ಯಾಕ್ ತುಂಬಾ ಹೆಲ್ಪ್ ಮಾಡುತ್ತೆ ಸ್ಕಿನ್ ವೈಟ್ನಿಂಗಿಗೆ ಮೇಯ್ನಾಗಿ. ಸೊ ಪಪಾಯ ಹೇಗೆ ಯೂಸ್ ಮಾಡೋದು ಅಂತ ನಿಮಗೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಪಪಾಯ ಫೇಸ್ ಪ್ಯಾಕ್ನು ಕೂಡ ನಿಮಗೋಸ್ಕರ ತೋರಿಸ್ಕೊಡ್ತೀನಿ. ಇದೆಲ್ಲವೂ ಕೂಡ ರೆಗ್ಯುಲರಾಗಿ ನಾನು ಮನೆಯಲ್ಲಿ ಯೂಸ್ ಮಾಡುವಂತಹ ಏನು ಫೇಸ್ ಪ್ಯಾಕ್ಗಳು. ಸೊ ಸುಮಾರು ಹೇರ್ ಪ್ಯಾಕು ಹಾಕ್ತೀನಿ, ಫೇಸ್ ಪ್ಯಾಕು ಹಾಕ್ತೀನಿ. ಎಲ್ಲನೂ ಕೂಡ ಕೆಮಿಕಲ್ ಫ್ರೀ ಇರೋಂಥದ್ದು, ಮನೇಲಿ ಉಪಯೋಗಿಸೋ ಅಂಥದ್ದು ನಂದು. ನನಗೆ ಸುಜಿತ್ ಪ್ರೆಗ್ನೆಂಟಲ್ಲಿ ಫೇಸು ಎಷ್ಟು ಬ್ಲ್ಯಾಕ್ ಆಗಿತ್ತು ಅಂದರೆ, ನಾನು ನಿಜ ರಿಯಲಾಗೆ ನನ್ನ ಕಲರ್ ಬರ್ತೀನೋ ಇಲ್ವೋ ಅನ್ನೋಷ್ಟು ಭಯ ಆಗಿತ್ತು. ಯಾಕೆಂದರೆ ಕುತ್ತಿಗೆ ಭಾಗ ಅಂತೂ ನಾನು ಹೇರ್ ಕಲರ್ ಆಗಿಬಿಟ್ಟಿತ್ತು, ನನ್ನ ಕುತ್ತಿಗೆ ಭಾಗ ಅಂತೂ. ಸೊ ನಾನು ರಿಟರ್ನ್ ನನ್ನ ಕಲರ್ ಹಾಕ್ತೀನೋ ಇಲ್ವೋ ಅಂತಲೇ ನನಗೆ ಭಯ ಆಗಿತ್ತು. ಯಾಕೆಂದರೆ ಡೆಲಿವರಿ ಆಗಿ 3 ಮಂತ್ಸ್ ಆದ್ರೂ ನನ್ನ ಕಲರ್ ವಾಪಸ್ ಬಂದಿರಲಿಲ್ಲ. ಸೊ ಈ ಥರ ಪ್ಯಾಕ್ಗಳು ಮತ್ತು ಇದನ್ನೆಲ್ಲ ಉಪಯೋಗಿಸಿದ್ರಿಂದ ನನ್ನ ಕಲರ್ ಮತ್ತೆ ನನಗೆ ವಾಪಸ್ ಬಂತು. ನಾನು ಏನೇ ಅಪ್ಲೈ ಮಾಡಿದ್ರೂ ಕೂಡ ನನ್ನ ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ತೀನಿ. ಆಮೇಲೆ ಈ ಮಿಕ್ಕಿದ್ದೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಕೈಗಳು ಕೂಡ ಇದನ್ನು ಅಪ್ಲೈ ಮಾಡ್ಬೋದು, ಸ್ಕಿನ್ನು ಚೆನ್ನಾಗಾಗುತ್ತೆ. ಸೊ ಚಳಿಲಿ ನನಗೂ ಕೂಡ ಕೈಯೆಲ್ಲ ಹೆಂಗಾಗಿದೆ ನೋಡಿ. ಹೆಣ್ಮಕ್ಳಂದಮೇಲೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಇದೆಲ್ಲ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಹಾಗೇ ಇದ್ದರೆ ನಾವು ಇನ್ನೂ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗ್ತಿರುತ್ತೆ. ಅದ್ರ ಬದಲು ನಮ್ಮ ಕಿಚನಲ್ಲಿ ಸಿಗುವಂಥ ಈ ಥರ ಎಲ್ಲ ಐಟಮ್ಗಳನ್ನ ಉಪಯೋಗಿಸ್ಕೊಂಡು ನಮಗೆ ಕೈಗೆ, ಕಾಲಿಗೆ, ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸೊ ಮನೇಲಿ ಕೆಲಸ ಮಾಡಿದ್ರೂ ನಮ್ಮ ಸ್ಕಿನ್ನನ್ನು ನಾವು ನೀಟಾಗಿ ಕಾಪಾಡ್ಕೋಬೋದು, ಕೈಗಳನ್ನೂ ಕೂಡ. ಸೊ ಹಂಗಾಗಿ ನನ್ನ ಕೈಗಳಿಗೂ ಕೂಡ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ. ಸೊ ಸ್ವಲ್ಪ ಡ್ರೈ ಆಗಬೇಕು, ಡ್ರೈ ಆಗಿದ್ದನ್ನು ತೋರಿಸೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಮನೆಗೆ ಯಾರೋ ಬಂದರು, ಹಂಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ಟಿಕ್ಕಿ ಥರ ಟೈಟ್ ಆಗಬೇಕು ಸ್ಕಿನ್ನು. ಇದೆಲ್ಲ ಅಪ್ಲೈ ಮಾಡೋದರಿಂದ ಕಡಲೆ ಹಿಟ್ಟು ಕೂಡ ತುಂಬ ಒಳ್ಳೆಯದು. ಸ್ಕಿನ್ ಟೈಟ್ ಆಗುತ್ತೆ. ಅಂದರೆ ಈ ವಯಸ್ಸಾದಾಗ ಜೋತೆ ಬೀಳೋ ಥರ, ಏಜ್ ಆಗಿರೋ ಥರ ಕಾಣಿಸ್ತಿರ್ತೀವಿ ನೋಡಿ, ಅದೆಲ್ಲ ನಿಮಗೆ ಸ್ವಲ್ಪ ಹೆಂಗಾಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. ಇದೆಲ್ಲ ಸ್ವಲ್ಪ ಟೈಟಾಗಿ ಸ್ವಲ್ಪ ಒಣಗಿದ ಮೇಲೆ ನೀವು ಇದನ್ನು ಸ್ವಲ್ಪ ಸ್ಕ್ರಬ್ ಮಾಡಿ ವಾಶ್ ಮಾಡಿ. ಸೊ ನಾನು ವಾಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಾದ ನಂತರ ನಿಮಗೆ ಇಷ್ಟ ಆಗಿರುವಂಥ ಯಾವುದಾದ್ರೂ ಆಯಿತು ಮಾಯ್ಶ್ಚರೈಸರ್ನ ಕಂಪ್ಲೀಟಾಗಿ ಹಚ್ಬೇಕಾಗತ್ತೆ, ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಯಾವುದೇ ಫೇಸ್ ಪ್ಯಾಕ್ ಹಾಕಿದಾಗ ನಮ್ಮ ಸ್ಕಿನ್ ಒಂದು ಸ್ವಲ್ಪ ಡ್ರೈ ಅನ್ನಿಸ್ತಾ ಇರುತ್ತೆ, ಅದರಲ್ಲೂ ಈ ಚಳಿಗಾಲದಲ್ಲಿ. ಸೊ ಹಾಗಾಗಿ ನೀವು ಮಾಯ್ಶ್ಚರೈಸರ್ನ ಹಚ್ಚೋದನ್ನು ಮರಿಬೇಡಿ. ಸೊ ನನ್ನ ಒಂದು ಫೇಸ್ ಪ್ಯಾಕ್ ಹಾಕಿದ್ದಾಯಿತು. ಸೊ ನಿಮಗೂ ಕೂಡ ತೋರಿಸಿದಾಯಿತು. ಆದರೆ ನಿಮ್ಗೇನಾದರೂ ಎಕ್ಸ್ಟ್ರಾ ನಾನೇನೇನು ಸ್ಕಿನ್ ಕೇರ್ ಮಾಡ್ತೀನಿ, ಪ್ಯಾಕ್ಗಳನ್ನ ಹಾಕ್ತೀನಿ ಅಂತ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ. ಖಂಡಿತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ ಎಲ್ರಿಗೂ.